ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ DC ಆಫೀಸ್ನಲ್ಲಿ ಹುದ್ದೆ ಹುಡುಕ್ತಾ ಇದ್ರೆ ಮತ್ತೊಂದು ಅಧಿಸೂಚನೆಯನ್ನ ಪ್ರಕಟಣೆಗೊಳಿಸಿದ್ದಾರೆ. ಈ ಜಾಬ್ ಯಾವುದು, ಎಷ್ಟು ಸ್ಯಾಲ್ರಿ, ಎಲ್ಲಿರುತ್ತೆ, ಹೇಗೆ ಅಪ್ಲಿಕೇಶನ್ ಹಾಕೋಬೇಕು, ಏನ್ ಎಜುಕೇಶನ್ ಮಾಡಿರ್ಬೇಕು, ಇದೆಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. DC ಆಫೀಸ್ ಅಂದ್ರೆ ಡೆಪ್ಯೂಟಿ ಕಮಿಷನರ್ ಆಫೀಸ್ ನಲ್ಲಿ ಡಿಸ್ಟ್ರಿಕ್ಟ್ IT ಕನ್ಸಲ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಯಾಲರಿ 27,100 ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ವಯೋಮಿತಿಯ ಡೀಟೇಲ್ಸ್ ನ ಅವರು ಮೆನ್ಷನ್ ಮಾಡಿರೋದಿಲ್ಲ ನೋಟಿಫಿಕೇಶನ್ ನಲ್ಲಿ. ನೀವು ಒಂದ್ಸಲ ನೋಟಿಫಿಕೇಶನ್ ನ ಓದ್ಕೊಳ್ಳಿ, ಅದು ಎಲ್ಲಿ ಸಿಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋದಾದ್ರೆ ಲಿಖಿತ ಪರೀಕ್ಷೆ ಇದೆ, ಅದಾದ ನಂತರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಇದೆ. ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇದರ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಗಮನ ಕೊಟ್ಟು ನೋಡಿ. ಇದನ್ನ ನೀವು ಅಪ್ಲಿಕೇಶನ್ ಆಫ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ಈ ಆಫ್ಲೈನ್ ಅಂತ ಹೇಳಿದ್ರೆ ಬೇರೆ ಹುದ್ದೆಗೆಲ್ಲ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕಳಿಸ್ಬೇಕು. ಬಟ್ ಈ ಹುದ್ದೆಗೆ ನೀವು ಖುದ್ದಾಗಿ ಹೋಗಿ ನೀವು ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಎಲ್ಲಿಗೆ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ PDF ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಎಲ್ಲ ಡೀಟೇಲ್ಸು ಕ್ರೈಟೀರಿಯಾ ಎಲ್ಲ ತಿಳ್ಕೊಂಡು ಆದ ನಂತರ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಓಕೆನಾ? ಈ ಅಫಿಷಿಯಲ್ ನೋಟಿಫಿಕೇಶನ್ PDF ಏನೋ ಓದ್ಕೊಳ್ಳಿ ಅಂತ ಹೇಳಿದ್ರಿ, ಆದರೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಆ ಚಾನಲ್ ಜಾಯ್ನ್ ಆಗಿ. ಮತ್ತೆ ಜಾಯ್ನ್ ಆದಮೇಲೆ ಅಲ್ಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಅಫಿಷಿಯಲ್ ನೋಟಿಫಿಕೇಶನ್ PDF. ಅಲ್ಲಿಂದಾನೇ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಪ್ರತಿಯೊಂದು ಜಾಬಿಗೂ ನೋಟಿಫಿಕೇಶನ್ ಟೆಲಿಗ್ರಾಮ್ನಲ್ಲೇ ಇರುತ್ತೆ. ಸೊ ಅದನ್ನು ಜಾಯ್ನ್ ಆಗೋದು ಮರಿಬೇಡಿ. ಅದನ್ನು ಜಾಯಿನ್ ಆದಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳಿದ್ನಲ್ಲ, ಇವಾಗ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ. ದಿ ಡೆಪ್ಯೂಟಿ ಕಮಿಷನರ್ಸ್ ಆಫೀಸ್, ರಾಮನಗರ ಡಿಸ್ಟ್ರಿಕ್ಟ್, ಕರ್ನಾಟಕ. ಇಲ್ಲಿಗೆ 7 ಮಾರ್ಚ್ 2025 ಒಳಗಡೆ ಅಂದ್ರೆ 7 ಮಾರ್ಚ್ 2025 ಸಂಜೆ 5 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ನ ತಲುಪಿಸಬೇಕಾಗತ್ತೆ. ಎಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ಸು ಸರ್ಟಿಫಿಕೇಟ್ಸು ಎಲ್ಲದ್ರ ಜೊತೆಗೆ ತೊಗೊಂಡೋಗಿ ಕೊಡ್ಬೇಕು ನೀವು. ಓಕೆನಾ? ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. DC ಆಫೀಸ್ ರಾಮನಗರ ಡಿಸ್ಟ್ರಿಕ್ಟ್, ಉದ್ಯೋಗ ಸ್ಥಳ ಕೂಡ ರಾಮನಗರ ಕರ್ನಾಟಕ. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ ಜಾಬ್ ನಿಮ್ದಾಗಿಸ್ಕೊಳ್ಳಿ. ಏನೇನು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಲೈಕ್ ಮಾಡಿ ಇವಾಗಲೇ. ಯಾಕೆಂದ್ರೆ ನಮಗೂ ಕೂಡ ನೀವು ಲೈಕ್ ಮಾಡಿದ್ರೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಹಾಗೆ ತುಂಬಾ ಜನರಿಗೆ ತಲುಪುತ್ತೆ ವಿಡಿಯೋ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದ್ರೆ ಅಂಥವರಿಗೆ ಈ ವಿಡಿಯೋ ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಸ್ಟೆಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದು ಮುಂಚೆನೇ ಹೇಳಿದ್ನಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳೋದು. ಸೆಕೆಂಡ್ನೇದು ನೀವು ಅಪ್ಲಿಕೇಶನ್ ಅಂದ್ರೆ ಈಗ ನೀವು ಏನ್ ಡಾಕ್ಯುಮೆಂಟ್ಸ್ ಜೊತೆಗೆಲ್ಲ ಕೊಡ್ತಾ ಇರ್ತೀರಲ್ಲ, ಇದರಲ್ಲಿ ಅಪ್ಲಿಕೇಶನ್ ಅವ್ರು ಫಾರಮ್ ಕೊಟ್ಟಿರೋದಿಲ್ಲ, ನೀವೇ ರೆಸ್ಯೂಮು ಏನಾರ ಮಾಡಿ ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಅಪ್ಲಿಕೇಶನ್ ಫಾರಮ್ ತರ ತೊಗೊಂಡೋಗಿ ಕೊಡಬೇಕಾಗತ್ತೆ. ಅವ್ರ ಅಫಿಷಿಯಲ್ ನೋಟಿಫಿಕೇಶನ್ ಮಾತ್ರ ಪ್ರಕಟಣೆಗೊಳಿಸಿದ್ದಾರೆ. ಓಕೆನಾ? ನೀವೇನು ರೆಸ್ಯೂಮೆ ಏನು ಕ್ರಿಯೇಟ್ ಮಾಡ್ತೀರಲ್ಲ ಅದರಲ್ಲಿ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಯಾಕಂದರೆ ಕಮ್ಯುನಿಕೇಷನ್ ಪರ್ಪಸ್ಸಿಗೆ ತುಂಬ ಕಂಪ್ನಿಗಳು ಗೌರ್ಮೆಂಟ್ ಆಫೀಸಸ್ಗಳು ನಿಮಗೆ ಮೇಲ್ ಕಳಿಸ್ತಾರೆ ಅಥವಾ ಮೊಬೈಲ್ ನಂಬರಿಗೆ SMS ಬರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಅಥವಾ ಪಾನ್ ಕಾರ್ಡು, ಫೋಟೋ ಇರುವಂತಹ ID ಕಾರ್ಡ್ ಇಟ್ಕೊಳ್ಳಿ, ಜೆರಾಕ್ಸ್ ಮಾಡಿಸಿ. ನೆಕ್ಸ್ಟ್ ಏಜ್ ಪ್ರೂಫಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟ್ಸು ಎಲ್ಲ ಬೇಕಾಗುತ್ತೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ನಿಮ್ಮ ರೆಸ್ಯೂಮೆ ಮುಂಚೆನೇ ಹೇಳಿದಾಗೆ, ಮತ್ತೆ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರಮ್ ಅಂದರೆ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಅಪ್ಲಿಕೇಶನ್ ಅಲ್ಲೆಲ್ಲ ಮೆನ್ಷನ್ ಮಾಡಿ ಆದಮೇಲೆ ಕ್ರಾಸ್ ವೆರಿಫೈ ಒಂದ್ಸಲ ಮಾಡ್ಕೊಳ್ಳಿ, ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ. ಅದಾದ ನಂತರ ನೀವು ಅಡ್ರೆಸ್ಸಿಗೆ ತೊಗೊಂಡೋಗಿ ಕೊಡಬೇಕು. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಬೇಕು ಅಂತ ಹೇಳಿದ್ರೆ ramnagar.nic.in ಇದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್. ನೀವು ಗೂಗಲ್ನಲ್ಲೇ ಹೋಗಿ ಸರ್ಚ್ ಮಾಡಿ ಕೂಡ ನೀವು ತಗೋಬಹುದು ಡೀಟೇಲ್ಸ್ನೆಲ್ಲ. ಓಕೆನಾ? ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 27 ಫೆಬ್ರವರಿ 2025.
ಕೊನೆ ದಿನಾಂಕ 7 ಮಾರ್ಚ್ 2025. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯ್ನ್ ಆಗಿ. ಪ್ರತಿದಿನನೂ ಅಲ್ಲೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಒಂದೊಂದ್ಸಲ ಯೂಟ್ಯೂಬ್ ನೋಟಿಫಿಕೇಶನ್ನ ಕಳಿಸೋದಿಲ್ಲ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ. ಅದಕ್ಕೆ ನೀವು ವಾಟ್ಸ್ಆಪ್ ಚಾನಲ್ನ ಜಾಯ್ನ್ ಆದರೆ ಅಲ್ಲೂ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ತಿಳಿಸ್ಕೊಡ್ತೀವಿ, ನೀವು ವಿಡಿಯೋನ ನೋಡ್ಕೋಬಹುದು. ಎಜುಕೇಷನ್ ಕ್ವಾಲಿಫಿಕೇಶನ್ ತುಂಬ ಜನ ಕೇಳ್ತಾ ಇದ್ರೆ ಫ್ರೆಷರ್ಸ್ಗಳಿಗಿಲ್ವಾ ಅಂತ ಹೇಳಿ. ಇದು ಫ್ರೆಷರ್ಸ್ಗಳಿಗೂ ಇದೆ, ಓಕೆನಾ. ಆದರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಫ್ರೆಷರ್ಸ್ಗಳೂ ಅಪ್ಲೈ ಮಾಡ್ಬೋದು ಅಂತ ಇದೆ, ನೋಟಿಫಿಕೇಶನಲ್ಲೇ ಮೆನ್ಷನ್ ಮಾಡಿದ್ದಾರೆ, ಓದ್ಕೊಳ್ಳಿ ಒಂದ್ಸಲ. BE ಅಥವಾ BTech ಆಗಿರಬೇಕು ಅಥವಾ BCA ಆಗಿರೋರು ಅಪ್ಲಿಕೇಶನ್ ಹಾಕೋಬಹುದು. ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು. ಅವ್ರು ಹೇಳಿದರೆ ಪ್ರಿಫರೆನ್ಸ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸಿಗೆ ಕೊಡ್ತಾರೆ ಅಂತ ಹೇಳಿ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ.